ಕೃಷ್ಣಂ ವಂದೇ ಜಗದ್ಗುರುಂ. ಹಿಂದಿನ 4 ವಿಡಿಯೋಗಳಲ್ಲಿ ತುಳಸೀದಾಸರ ಜನ್ಮ, ವಿವಾಹ, ಆಂಜನೇಯನ ದರ್ಶನ ಮತ್ತು ರಾಮನ ದರ್ಶನದ ಬಗ್ಗೆ ಕೇಳಿ ತಿಳಿದೆವು. ಇಂದಿನ 5ನೇ ವಿಡಿಯೋದಲ್ಲಿ ತುಳಸೀದಾಸರು ಶ್ರೀರಾಮಚರಿತ ಮಾನಸವನ್ನು ರಚಿಸುವ ಸಮಯದಲ್ಲಿ ದೇವಾನುದೇವತೆಗಳ ಕೃಪೆ ಹೇಗಾಯಿತು ಎಂಬ ಕೃಪಾಲೀಲೆಯನ್ನು ಕೇಳೋಣ. ತುಳಸೀದಾಸರಿಗೆ ರಾಮನ ದರ್ಶನವನ್ನು ಸ್ವತಃ ಆಂಜನೇಯನೇ ಮಾಡಿಸುತ್ತಾನೆ. ರಾಮನ ದರ್ಶನವಷ್ಟೇ ತಮ್ಮ ಜೀವನದ ಪರಮ ಉದ್ದೇಶ ಎಂದು ತಿಳಿದಿದ್ದ ತುಳಸೀದಾಸರಿಗೆ ಪರಮಾತ್ಮ ಶ್ರೀರಾಮ, ತುಳಸೀದಾಸ, ನಿನ್ನ ಜನ್ಮದ ಉದ್ದೇಶ ಈ ದಿನದಿಂದ ಪ್ರಾರಂಭವಾಗುತ್ತದೆ ಎನ್ನುತ್ತಾನೆ. ತಮ್ಮ ಜನ್ಮದ ಉದ್ದೇಶ ರಾಮನ ದರ್ಶನವಷ್ಟೇ ಎಂದು ತಿಳಿದಿದ್ದ ತುಳಸೀದಾಸರಿಗೆ ಮತ್ತೆ ಮಾರ್ಗ ತಿಳಿಯದಾಗುತ್ತದೆ. ಆಗ ಪುನಃ ಆಂಜನೇಯನೇ ಮಾರ್ಗದರ್ಶನವನ್ನು ನೀಡುತ್ತಾನೆ. ತುಳಸೀದಾಸ, ಒಂದು ವೇಳೆ ವ್ಯಕ್ತಿ ಗಹನವಾಗಿ ವಿಚಾರ ಮಾಡಿದರೆ ಜೀವನದ ಎಲ್ಲ ರಹಸ್ಯವೂ ತೆರೆದುಕೊಳ್ಳುತ್ತದೆ, ಭವಿಷ್ಯದ ಮಾರ್ಗವೂ ಕಾಣಿಸುತ್ತದೆ. ಜೀವನದಲ್ಲಿ ಪರಮಾತ್ಮ ತೋರಿಸುವ ಪ್ರತಿಯೊಂದು ಸಂಕೇತವನ್ನು ಅರ್ಥ ಮಾಡಿಕೊಳ್ಳಬೇಕು, ಅದನ್ನೇ ಜೀವನದಲ್ಲೂ ಆಚರಿಸಬೇಕು. ನಾವು ಕೇಳುವ ಪ್ರತಿಯೊಂದು ಮಾತುಗಳ ಬಗ್ಗೆಯೂ ವಿಶೇಷ ಧ್ಯಾನ ವಹಿಸಬೇಕು ಎಂದು ಆಂಜನೇಯ ತುಳಸೀದಾಸರಿಗೆ ಜ್ಞಾನವನ್ನು ನೀಡುತ್ತಾನೆ. ಆಂಜನೇಯನಲ್ಲಿಯೇ ತನ್ನ ಗುರುವನ್ನು ಕಂಡ ತುಳಸೀದಾಸರು ಆಂಜನೇಯನ ಕೃಪಾಶೀರ್ವಚನವನ್ನೇ ತಮ್ಮ ಜೀವಮಾನವಿಡೀ ನಿಭಾಯಿಸುತ್ತಾರೆ. ಆಂಜನೇಯನ ದರ್ಶನದ ನಂತರ ತುಳಸೀದಾಸರು ಪ್ರಯಾಗ ಕ್ಷೇತ್ರದ ಜಾತ್ರಾ ಮಹೋತ್ಸವಕ್ಕೆ ಹೋಗಲು ನಿರ್ಧರಿಸುತ್ತಾರೆ. ಅಲ್ಲಿಂದ ಕಾಶಿಗೆ ಹೋಗುವ ನಿರ್ಧಾರವನ್ನೂ ಮಾಡುತ್ತಾರೆ. ಪ್ರಯಾಗ ಕ್ಷೇತ್ರದಲ್ಲಿ ತುಳಸೀದಾಸರನ್ನು ಒಬ್ಬ ತರುಣ ದಂಪತಿಗಳು ರಾತ್ರಿ ಕಳೆಯಲು ತಮ್ಮ ಮನೆಗೆ ಆಹ್ವಾನಿಸುತ್ತಾರೆ. ಪ್ರಯಾಗ ಕ್ಷೇತ್ರಕ್ಕೆ ಬರುವ ಎಲ್ಲ ಸಾಧು ಸಂತರನ್ನು ನಮ್ಮ ಮನೆಗೆ ಆಹ್ವಾನಿಸಿ ಅವರ ಸೇವೆ ಮಾಡುವುದೇ ನಮ್ಮ ತಪಸ್ಸು. ನಮ್ಮ ಆಹ್ವಾನವನ್ನು ಮನ್ನಿಸಿ ಮನೆಗೆ ಆಗಮಿಸಿ ಎಂದು ಬೇಡುತ್ತಾರೆ ಆ ತರುಣ ದಂಪತಿಗಳು. ಆ ತರುಣ ದಂಪತಿಗಳ ಮಾತನ್ನು ಮನ್ನಿಸಿ ಅವರ ಮನೆಗೆ ಬರುತ್ತಾರೆ ತುಳಸೀದಾಸರು. ಅವರ ಮನೆಯ ದ್ವಾರದಲ್ಲಿ ಇಟ್ಟಿದ್ದ ದೀಪವನ್ನು ನೋಡಿ ಅಲ್ಲಿಯೇ ಅವಧಿ ಭಾಷೆಯಲ್ಲಿ 2 ಸಾಲಿನ ದೋಹಾವನ್ನು ರಚಿಸುತ್ತಾರೆ. ರಾಮ ನಾಮ ಮಣಿ ದೀಪ ಧರು, ಜೀಹ ದೇಹರಿ ದ್ವಾರ್, ತುಳಸಿ ಭೀತರ ಬಾಹೆರಹು, ಜೋ ಚಾಹಸಿ ಉಜಿಯಾರ್. ನಿನ್ನ ಒಳಗೂ ಹೊರಗೂ ಪ್ರಕಾಶಮಾನವಾಗಿರಬೇಕೆಂದರೆ ಮುಖವೆಂಬ ದ್ವಾರದಲ್ಲಿ, ಜಿಹ್ವೆ ಎಂಬ ಹೊಸ್ತಿಲಲ್ಲಿ ರಾಮನಾಮರೂಪಿಯ ರತ್ನದೀಪವನ್ನು ಬೆಳಗು. ಅಂದರೆ ನಿನ್ನ ನಾಲಿಗೆಯು ಸದಾ ರಾಮನಾಮವನ್ನೇ ನುಡಿಯುತ್ತಿರಲಿ ಎಂದು ತುಳಸೀದಾಸರು ಹೇಳುತ್ತಾರೆ. ತುಳಸೀದಾಸರು ಬರೆದ ಆ ದೋಹಾವನ್ನು ಆ ತರುಣ ದಂಪತಿಗಳು ಅದ್ಭುತವಾದ ಕಾವ್ಯ ಎಂದು ಹೊಗಳುತ್ತಾರೆ. ಒಬ್ಬ ಕವಿಯನ್ನು ಸತ್ಕರಿಸುವ ಅವಕಾಶ ಈ ದಿನ ನಮಗೆ ಸಿಕ್ಕಿತು ಎನ್ನುತ್ತಾರೆ. ಆಗ ತುಳಸೀದಾಸರಿಗೆ ಆಂಜನೇಯನು ಹೇಳಿದ ಮಾತುಗಳು ನೆನಪಿಗೆ ಬರುತ್ತದೆ. ಹಾಗಾದರೆ ನನ್ನ ಜೀವನದ ಉದ್ದೇಶ ಕವಿಯಾಗುವುದು, ರಾಮಾಯಣವನ್ನು ರಚಿಸುವುದು ಎಂದು ಅವರಿಗೆ ಅರಿವಿಗೆ ಬಂತು. ಆ ದಂಪತಿಗಳನ್ನು ಕೇಳಿ ತಾಳೆಪತ್ರವನ್ನು ಪಡೆದು ಸಂಸ್ಕೃತದಲ್ಲಿ ರಾಮಾಯಣ ಕಾವ್ಯವನ್ನು ಬರೆಯಲು ಪ್ರಾರಂಭಿಸಿದರು. ಬೆಳಿಗ್ಗೆ ಎದ್ದು ನೋಡುವಷ್ಟರಲ್ಲಿ ಆ ತಾಳೆಗರಿಯ ಮೇಲೆ ಬರೆದಿದ್ದ ರಾಮಾಯಣದ ಶ್ಲೋಕಗಳು ಅಳಿಸಿ ಹೋಗಿದ್ದವು. ತುಳಸೀದಾಸರು ಹತಾಶರಾದರು. ಹಾಗಾದರೆ ರಾಮಾಯಣವನ್ನು ಬರೆಯುವುದು ನನ್ನ ಜೀವನದ ಉದ್ದೇಶವಲ್ಲವೇನೋ ಎಂಬ ನಿರ್ಧಾರಕ್ಕೆ ಬಂದರು ತುಳಸೀದಾಸರು. ಹಿಂದಿನ ರಾತ್ರಿ ತುಳಸೀದಾಸರು ರಚಿಸಿದ್ದ ದೋಹಾವನ್ನು ಕೇಳಿದ್ದ ತರುಣ ದಂಪತಿಗಳು ಅದನ್ನು ತಾಳೆಗರಿಯ ಮೇಲೆ ಬರೆಯುವಂತೆ ಬೇಡುತ್ತಾರೆ. ತುಳಸೀದಾಸರು ಆ ದೋಹಾವನ್ನು ಬರೆದು ದಂಪತಿಗಳಿಗೆ ನೀಡುತ್ತಾರೆ. ಆ ದಂಪತಿಗಳಿಗೆ ಬರೆದುಕೊಟ್ಟಿದ್ದ ದೋಹಾ ಅವಧಿ ಭಾಷೆಯಲ್ಲಿ ಇತ್ತು. ಆದ್ದರಿಂದ ಅದು ತಾಳೆಗರಿಯಲ್ಲಿ ಅಳಿಸಿ ಹೋಗದೆ ಹಾಗೇ ಉಳಿಯಿತು. ತುಳಸೀದಾಸರು ಮುಂದಿನ 7 ದಿನಗಳ ಕಾಲವೂ ಕೂಡ ಸಂಸ್ಕೃತದಲ್ಲಿ ರಾಮಾಯಣವನ್ನು ರಚಿಸಲು ಪ್ರಯತ್ನಿಸಿದರು. ಆದರೆ ಅವರು ಬರೆದಿದ್ದ ಶ್ಲೋಕಗಳೆಲ್ಲ ಅಳಿಸಿ ಹೋಗುತ್ತಿತ್ತು. ಪ್ರಯಾಗ ಜಾತ್ರೆಯ ಕಡೆಯ ದಿನವಾದ 7ನೆಯ ದಿನದಂದು ತುಳಸೀದಾಸರು ಅಲ್ಲಿಂದ ನಿರ್ಗಮಿಸಲು ನಿರ್ಧರಿಸಿದರು. ಇನ್ನು ನನ್ನಿಂದ ರಾಮಾಯಣದ ರಚನೆ ಸಾಧ್ಯವಿಲ್ಲ ಎಂದು ನಿರ್ಧರಿಸಿದ ತುಳಸೀದಾಸರು ತಾಳೆಗರಿಯನ್ನು ಅಲ್ಲಿಯೇ ಬಿಟ್ಟು ನಡೆದರು. ಆದರೆ ಆ ತಾಳೆಗರಿಯನ್ನು ತೆಗೆದುಕೊಂಡು ಹೋಗುವಂತೆ ಆ ದಂಪತಿಗಳು ಆಗ್ರಹಿಸಿದರು. ನಿಮ್ಮ ಉದ್ದೇಶ ಸಫಲವಾಗುವುದು. ಖಂಡಿತ ಆ ಪ್ರಭು ಶ್ರೀರಾಮಚಂದ್ರ
ನಿಮ್ಮ ಉದ್ದೇಶವನ್ನು ಪೂರ್ಣಗೊಳಿಸಲು ಶಕ್ತಿಯನ್ನು ನೀಡುತ್ತಾರೆ ಎಂದು ಹುರಿದುಂಬಿಸಿದರು. ತುಳಸೀದಾಸರು ಆ ದಂಪತಿಗಳ ಆಜ್ಞೆಯನ್ನು ಮನ್ನಿಸಿ ಅವರ ಅನುಮತಿಯನ್ನು ಪಡೆದು ಅಲ್ಲಿಂದ ಹೊರಡುತ್ತಾರೆ. ಆ ದಂಪತಿಗಳು ಬೇರೆ ಯಾರೂ ಆಗಿರದೆ ಸಾಕ್ಷಾತ್ ಪರಮೇಶ್ವರ ಪಾರ್ವತಿಯರಾಗಿರುತ್ತಾರೆ. ತುಳಸೀದಾಸರ ಜನ್ಮ, ಅವರ ತಾಯಿ ತೀರಿಕೊಂಡ ನಂತರ ಅವರ ಪೋಷಣೆ, ತುಳಸೀದಾಸರು ರಾಮಾಯಣವನ್ನು ಕಾವ್ಯ ರೂಪದಲ್ಲಿ ರಚಿಸುವಂತೆ ಪ್ರೇರಣೆ ನೀಡಿದ್ದೂ ಕೂಡ ಸಾಕ್ಷಾತ್ ಪರಮೇಶ್ವರನ ಕೃಪಾಲೀಲೆಯೇ ಆಗಿತ್ತು. ಪ್ರಯಾಗದಿಂದ ಹೊರಟ ತುಳಸೀದಾಸರಿಗೆ ಮಾರ್ಗ ಮಧ್ಯದಲ್ಲಿ ಭಾರದ್ವಾಜ ಋಷಿಗಳ ದರ್ಶನವಾಗುತ್ತದೆ. ಭಾರದ್ವಾಜ ಋಷಿಗಳ ದರ್ಶನವಾಗುತ್ತಿದ್ದಂತೆಯೇ ತುಳಸೀದಾಸರಿಗೆ ಕಾಗಭುಷುಂಡಿ ಗರುಡನಿಗೆ ರಾಮಾಯಣದ ಕಥೆಯನ್ನು ಹೇಳುತ್ತಿರುವುದು ಕಾಣುತ್ತದೆ. ಭಾರದ್ವಾಜ ಋಷಿಗಳ ಮುಖದಿಂದ ರಾಮಾಯಣವನ್ನು ಕೇಳಲು ದೊಡ್ಡ ದೊಡ್ಡ ಮುನಿಗಳೇ ಅಲ್ಲಿದ್ದರು. ಅವರ ಮಧ್ಯೆ ಸ್ವತಃ ಕುಳಿತುಕೊಂಡು ರಾಮಾಯಣದ ರಚನೆಯನ್ನು ಮಾಡುತ್ತಿರುವಂತೆ ತುಳಸೀದಾಸರಿಗೆ ಭಾಸವಾಯಿತು. ಇದನ್ನೆಲ್ಲ ನೋಡಿದ ತುಳಸೀದಾಸರು ಯಾವ ಮಾರ್ಗದರ್ಶನವೂ ಇಲ್ಲದೆ ಅಸಹಾಯಕರಾದರು. ಆಗ ಶಿವಪಾರ್ವತಿಯರು ತುಳಸೀದಾಸರಿಗೆ ದರ್ಶನವನ್ನು ನೀಡುತ್ತಾರೆ. ತುಳಸೀದಾಸರು ತಮಗೆ ಮಾರ್ಗದರ್ಶನವನ್ನು ನೀಡಿ ಕೃಪೆ ಮಾಡಬೇಕೆಂದು ಬೇಡುತ್ತಾರೆ. ಆಗ ಪರಮೇಶ್ವರ ಹೇಳುತ್ತಾನೆ, ನಾನು ನನ್ನ ಆರಾಧ್ಯ ದೈವ ಪ್ರಭು ಶ್ರೀರಾಮನ ಚರಿತೆಯನ್ನು ಸ್ವತಃ ಪರಮೇಶ್ವರಿಗೆ ಹೇಳಿದೆ. ಅದನ್ನು ಕೇಳಿದ ಕಾಗಭುಷುಂಡಿ ಗರುಡನಿಗೆ ರಾಮಕಥೆಯನ್ನು ಹೇಳಿದರು. ಅದೇ ಸಭೆಯಲ್ಲಿ ಋಷಿ ಯಾಜ್ಞವಲ್ಕ್ಯರೂ ಕೂಡ ರಾಮಾಯಣದ ಕಥೆಯನ್ನು ಕೇಳಿದರು. ಯಾಜ್ಞವಲ್ಕ್ಯ ಋಷಿಗಳು ಅದನ್ನು ಋಷಿ ಭಾರದ್ವಾಜರಿಗೆ ಹೇಳಿದರು. ಎಲ್ಲ ಪ್ರಸಂಗಗಳಿಗೂ ನೀನೇ ಸಾಕ್ಷಿಯಾದೆ. ಆದ್ದರಿಂದ ರಾಮಾಯಣವನ್ನು ರಚಿಸುವುದೇ ನಿನ್ನ ಜೀವನದ ಉದ್ದೇಶ ಮಹಾಕವಿ ತುಳಸೀದಾಸ ಎಂದ ಪರಮೇಶ್ವರ. ಆದರೆ ಪ್ರಭು, ನಾನು ದೇವಭಾಷೆ ಸಂಸ್ಕೃತದಲ್ಲಿ ಬರೆದ ಎಲ್ಲ ಶ್ಲೋಕಗಳು ಕೂಡ ಅಳಿಸಿ ಹೋಗುತ್ತಿದೆ. ನಾನೇನು ಮಾಡಲಿ ಎಂದರು ತುಳಸೀದಾಸರು. ತುಳಸೀದಾಸ, ರಾಮಕಥೆಯನ್ನು ಸಂಸ್ಕೃತದಲ್ಲಿ ಬರೆಯದೆ ಸಾಮಾನ್ಯ ಭಕ್ತರಿಗೂ ಅರ್ಥವಾಗುವಂತಹ ಅವಧಿ ಭಾಷೆಯಲ್ಲಿಯೇ ರಚಿಸು. ಇದು ಸ್ವತಃ ಪ್ರಭು ಶ್ರೀರಾಮಚಂದ್ರನ ಇಚ್ಛೆಯೂ ಆಗಿದೆ ಎಂದು ಆಶೀರ್ವದಿಸಿದ ಪರಮೇಶ್ವರ. ತುಳಸೀದಾಸರಿಗೆ ಪರಮೇಶ್ವರನ ಈ ಮಾತುಗಳನ್ನು ಕೇಳಿ ಆನಂದವಾಯಿತು. ಪ್ರಭು, ಸ್ವತಃ ನಿಮ್ಮ ಮುಖದಿಂದ ಕಾಗಭುಷುಂಡಿ, ಯಾಜ್ಞವಲ್ಕ್ಯರು ಮತ್ತು ಭಾರದ್ವಾಜ ಮುನಿಗಳು ಹೇಳಿದ ರಾಮಕಥೆಯನ್ನೇ ಬರೆಯುತ್ತೇನೆ. ನನ್ನ ಈ ಕಥೆಯ ಮುಖ್ಯ ಶ್ರೋತೃಗಳು ಸ್ವತಃ ಮಾತೆ ಗೌರಿ, ಪಕ್ಷಿರಾಜ ಗರುಡ, ಯಾಜ್ಞವಲ್ಕ್ಯ ಮಹರ್ಷಿಗಳು, ಭಾರದ್ವಾಜ ಮುನಿಗಳು ಮತ್ತು ಈ ಸಮಸ್ತ ಮಾನವರೇ ಆಗಿರುತ್ತಾರೆ ಎಂದು ಆನಂದದಿಂದ ಹೇಳುತ್ತಾರೆ ತುಳಸೀದಾಸರು. ಇದೇ ನಿನ್ನ ಜೀವನದ ಪರಮ ಉದ್ದೇಶ ತುಳಸೀದಾಸ ಎಂದು ಪರಮೇಶ್ವರ ಆಶೀರ್ವದಿಸುತ್ತಾನೆ. ತುಳಸೀದಾಸ, ನೀನು ಈಗಲೇ ಅಯೋಧ್ಯೆಗೆ ಹೋಗಿ ಅಲ್ಲಿಯೇ ರಾಮಕಥೆಯನ್ನು ಪ್ರಾರಂಭಿಸು ಎನ್ನುತ್ತಾಳೆ ಮಾತೆ ಗೌರಿ. ಪರಮೇಶ್ವರ ಪಾರ್ವತಿಯರ ಅಪ್ಪಣೆಯಂತೆ ತುಳಸೀದಾಸರು ಅಯೋಧ್ಯೆಗೆ ಬರುತ್ತಾರೆ. ಆ ಕಾಲಘಟ್ಟದಲ್ಲಿ ಅಯೋಧ್ಯೆಯ ಎಲ್ಲ ಮನುಷ್ಯರು ಕೂಡ ತಮ್ಮ ಸಂಸ್ಕಾರ, ರಾಮಭಕ್ತಿ, ರಾಮನ ಸ್ಮರಣೆಯನ್ನೇ ಮರೆತಿರುತ್ತಾರೆ. ಅಂತಹ ಸಮಯದಲ್ಲಿ ತುಳಸೀದಾಸರು ಶ್ರೀರಾಮಚರಿತ ಮಾನಸವನ್ನು ಬರೆದು ಪುನಃ ಜನಮಾನಸದಲ್ಲಿ ರಾಮನ ಚರಿತೆಯನ್ನು ಪುನರ್ ಪ್ರತಿಷ್ಠಾಪಿಸುವಲ್ಲಿ ಸ್ವತಃ ಶ್ರೀರಾಮನ ಕೃಪೆಯನ್ನೇ ಪಡೆಯುತ್ತಾರೆ. ಉತ್ತರ ಭಾರತದಲ್ಲಿ ತುಳಸೀದಾಸರ ಶ್ರೀರಾಮಚರಿತ ಮಾನಸವನ್ನು ಪ್ರತಿ ಮನೆಯಲ್ಲೂ ಶ್ರವಣ ಮಾಡಲಾಗುತ್ತದೆ. ಪಾರಾಯಣವನ್ನೂ ಕೂಡ ಮಾಡಲಾಗುತ್ತದೆ. ಪ್ರತಿ ಮನೆಯಲ್ಲೂ ಮನದಲ್ಲೂ ತನ್ನ ಆರಾಧ್ಯ ಪ್ರಭು ಆತ್ಮಾರಾಮನ ಅಸ್ತಿತ್ವವನ್ನು ಪುನರ್ ಪ್ರತಿಷ್ಠಾಪಿಸಲು ಆ ಸಾಕ್ಷಾತ್ ದೇವಾದಿದೇವ ಮಹಾದೇವ ರಚಿಸಿದ ಕೃಪಾಲೀಲೆಯೇ ಇದು. ಜನವರಿ 22ರಂದು ಕೂಡ ರಾಮನ ಪುನರ್ ಪ್ರತಿಷ್ಠಾಪನೆ ಅಯೋಧ್ಯೆಯಲ್ಲಿ ಆಗುತ್ತಿದೆ. ಮತ್ತೊಮ್ಮೆ ಧರ್ಮ ಪ್ರತಿಷ್ಠಾಪನೆಯಾಗುತ್ತಿದೆ. ಖಂಡಿತ ಭಾರತ ದೇಶ ಮತ್ತೊಮ್ಮೆ ರಾಮರಾಜ್ಯವಾಗುವಲ್ಲಿ ಯಾವುದೇ ಸಂದೇಹವಿಲ್ಲ. 500 ವರ್ಷಗಳ ನಂತರ ಆ ಪ್ರಭು ಶ್ರೀರಾಮ ನಮ್ಮೆಲ್ಲರ ಮೇಲೂ ಕೃಪೆ ಮಾಡಿ ಮತ್ತೆ ಅಯೋಧ್ಯೆಗೆ ಮರಳಿದ್ದಾನೆ. ಶ್ರೀರಾಮಚರಿತ ಮಾನಸದಂತೆಯೇ ಆ ಪ್ರಭು ಶ್ರೀರಾಮ ಎಲ್ಲ ಭಕ್ತರ ಮಾನಸದಲ್ಲಿಯೂ ಪ್ರತಿಷ್ಠಾಪನೆಯಾಗಲಿ ಎಂದು ಆ ರಾಮನನ್ನು ಬೇಡುತ್ತೇನೆ. ಶ್ರೀರಾಮ ಜಯ ರಾಮ ಜಯ ಜೈ ರಾಮ.
देवादिदेव महादेव की जय हो। महारुद्र हनुमान की जय हो। जय जय गुरुदेव दत्ता।